ಸಾವಿತ್ರಿ ಗಂಡೆದೆಯ ಗರತಿ ಎಂದು ಬಿಕ್ಕದಿಂದ ಎದೆ ಉಬ್ಬಿಸಿ ಮೆರೆತಿದ್ದಲ್ಲ. ಈ ಪಾಟೀಲನ ಕಾಮದ ಕಿಚ್ಚಿನಿಂದ ಸುಟ್ಟು ಕರಕಲವಾಗಿದೆ ನಿನ್ನ ಇನ್ನ ವೀರನ ಹೆಂಡತಿ ನೀಲ ನನ್ನ ಮನ ಗೆದ್ದ ಅಪ್ಸರೆ. ಏ ರಾಯ, ನಿನ್ನ ಹೆಂಡತಿಯ ಶೀಲ ಸವಿದಿದ್ದಲ್ಲದೆ ಅವಳಿಗೆ ನರ್ಕದ ದಾರಿಯನ್ನು ತೋರಿಸಿದೆ. ನನ್ನ ಕೈಯಾರೆ ಮಾಡಿದ ಕೊಲೆ ಅಪರಾಧವನ್ನು ನೀನೇ ಮಾಡಿದಂತೆ ಸುಳ್ಳು ಸಾಕ್ಷಿಯನ್ನು ಸುಳ್ಳು ನಿನ್ನ ತಮ್ಮನಿಂದಲೇ ನಿನಗೆ ಕೈಗೆ ಕೋಳವನ್ನು ತೊಡಿಸಿ ಜೈಲಿಗೆ ಕಳಿಸಿದೆ. ನಿಮ್ಮ ತುಂಬಿದ ಸಂಸಾರವನ್ನು ಸರ್ವನಾಶ ಮಾಡಿದೆ. ನಾನು ಈ ರಾಜ್ಯದ ಕ್ಯಾಬಿನೆಟ್ ಮಂತ್ರಿ ಸಂಜ್ಞಾ ಲೇ ಸಂಜ್ಞಾ. ಮಂತ್ರಿಗಳ, ನೀವು ಇಷ್ಟೊತ್ತನ ಮಾತಾಡಿದ್ನಲ್ಲ, ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ತಿಳಿಸಿದ್ದೇನೆ. ಸಂಘ ಇದ್ದರಿರಬೇಕು ನಿನ್ನಂತವರು ದೊಡ್ಡವರ ಕೈ ಕೆಳಗೆ. ಯಪ್ಪ ತಂದೆ, ನಮ್ಮಂತರ ಇರುದ ನಿಮ್ಮಂತರ ಸಲುವಾಗಿರಿಪ್ಪ. ಒಳ್ಳೇದಾಯ್ತು ಸಂಖ್ಯಾ, ಒಳ್ಳೆಯದು. ಒಟ್ಟಾರೆ ನಾಳೆ ಆ ರೈತ ಮಣಿತನದ ತಮ್ಮನ ಕೈಯಿಂದ ಅಣ್ಣಗೆ ಕೂಳ ತೊಡಿಸಿ ಊರ ತುಂಬ ಮೆರವಣಿಗೆ ಹೋಗಬೇಕು ಗೊತ್ತೇ. ಆದ್ರೂ ಮಂತ್ರಿಗಳ, ಅದಕ್ಕೆ ಇನ್ನಷ್ಟು ಮೆರಗ್ ಬರೋ ಹಂಗ ಬಣ್ಣ ಸುಣ್ಣ ಹಚ್ಚ ಆ ಇನ್ಸ್ಪೆಕ್ಟರ್ ಸುರೇಂದ್ರನಿಗೆ ಫೋನಿನಲ್ಲೇ ತೀಸಿದನು ತಂದೆ. ಲೇ ಪಾಟೀಲ, ದುಡಿಮೆಯನ್ನಿ ನಂಬಿ ಬದುಕೊತ್ತ ಅದರಲ್ಲೇ ದೇವರನ್ನು ಹುಡುಕಾಡುತ್ತ ಕಾಲ ಕಳೆಯುತ್ತಿರೋ ಎಷ್ಟೋ ರೈತ ಜನಾಂಗವನ್ನು ನಿಮ್ಮ ಮೋಸದ ರಾಜಕೀಯದಲ್ಲಿ ಚದುರಂಗಾಟದಲ್ಲಿ ಬಲಿ ತೆಗೆದುಕೊಂಡೆಯಾ ಮೂರ್ಖ. ಲೇ ಪಾಟೀಲ, ನಿನ್ನಂತ ಕಾಮಾಂತನನ್ನು ಜೀವಂತ ಬದುಕಲು ಬಿಟ್ಟರೆ ನನ್ನ ಹತ್ತಿಗೆ ಮುಗ್ಧ ಕರಿತಿಯನ್ನು ಕಟ್ಟಿ ಕಳಿಸಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಿನ್ನಂತ ದ್ರೋಷ್ಟನನ್ನು ನರಕಟ್ಟೆ ಕಳಿಸಲು ಬೇರೆ ಗಂಡುಗಲಿಯಾಗಿ ಪರಶುರಾಮನಂತೆ ಕೈಯಲ್ಲಿ ಕೊಲ್ಲಿ ಹಿಡ್ಕೊಂಡು ಬಂದಿದ್ದೇನೆ. ನಿನ್ನ ಕತೆಗೆ ತ್ರಿಲಾಂಜಲಿ ನೀಡಲು ಕಂಗೆಟ್ಟ ರೈತರ ಹುಲಿಯಾಗಿ ಕಂಗೆಟ್ಟ ರೈತ ಲೇ ಬಡ ಕುಂಡಿ, ಎಂಡ ಕುಡಿದು ಕಂಡ ತಿಂದು ರಂಡರೊಂದಿಗೆ ವಿಲಾಸಮಯ ಸಪ್ತ ಸ್ವರದ ನಾದ ನುಡಿಸುವ ಈ ಪಾಟೀಲನಿಗೆ ರಾಜಕೀಯ ರಣರಂಗದಲ್ಲಿ ಹುಲಿಯಂತ ದರ್ಬಾರ ನಡೆಸುವ ಈ ಪಾಟೀಲನಿಗೆ ದೇಶದಲ್ಲಿ ಬಾಡಿದಲು ಬಂದಿದೆಯಾ? ನಾ ಕೂತೇ ನಿಜ, ಆದ್ರೆ ಎಂಟೆತ್ತು ಕಟ್ಟಿ ಎಂಟು ಹೊಡೆದ ಬಂಟ ಬಂದ ಅನ್ನ ತಿನ್ನಲು ನೀ ಎಂತ ಹುಚ್ಚು ಕತ್ತಿಲೆ. ಈ ರಾಜಕೀಯ ಮಂತ್ರಿಗೆ ಕುತ್ತಿ ಎಂದು ಭಾವಿಸಿದರೆ ನೀನು ದೊಡ್ಡ ದೋದರದಲ್ಲಿ ಉಜ್ಜಿ ಹೋಗುವಂತೆ ಹೊಡಿಸುತ್ತೇನೆ ರೌಡಿ ಕೈಯಿಂದ. ಯಾತರ ಪಾಟೀಲ, ಎಲ್ಲಿವರೆಗೆ ನೀನೊಬ್ಬ ಈ ರಾಜ್ಯದ ಮಂತ್ರಿ ಎಂದು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಅದುವೇ ದೊಡ್ಡ ಸಾಹಸವೆಂದು ಒತ್ತಿ ಬೆತ್ತಿ ಬೆಳೆತಿರುವ ರೈತನಿಗೆ ತ್ಯಾಜವಾಗಿ ಮಾತಾಡ್ತೀಯ ಮೂರ್ಖ. ನನ್ನ ಬಂಗಾರ ಹತ್ತಿಗೆ ಚೀಲ ಕೆಡಿಸಿ ಅವರ ಸಾವಿನ ಮಂಗಳಾರ್ತಿ ಆಡಿ ಪ್ರಜಾಜನತೆ ಮುಂದೆ ಧರ್ಮರಾಜನಂತೆ ಪೋಜು ಕೊಡ್ತಿದ್ಯಲ್ಲ, ನಾಚಿ ಆಗುದಿಲ್ಲ ನಿನ್ನ ಹೇಳ್ತಿದ್ದೆ ಅಲ್ಲ ಮಕ್ಕೆ. ಅಲ್ಲೋ ವೀರಪ್ಪ, ನಮ್ಮ ಮಂತ್ರಿಗಳಿಗೆ ಬಾಯಿಗೆ ಬಂದಂತೆ ಮಾತಾಡ್ತೀಯಲ್ಲ, ನಿನ್ನ ಬೆನ್ನಾಗೇನು ಹಲ್ಲು ಬಂದಾವೇನ? ಮಂತ್ರಿಗಳ ಈ ಹುಮ್ಮ ರೈತ ಕುಣ್ಣಿಗಳು ಬಾಯಿ ಮಂತ್ರಕ್ಕೆ ಬಗ್ಗೋದಿಲ್ಲ.
ಪೊಲೀಸರನ್ನ ಕರೆಸ್ರಿ ಕಾರ್ಪೊಡೆ ಬಡಿಗಣ್ಣು ಹೇಳ್ತಾನ ಇವರಿಗೆ. ಲೇ ಸಂಗ್ಯ ಹೇಗೆ ಹಿಡಿದ ಹೊಲದಲ್ಲಿ ಉತ್ತ ನಗುತ್ತ ಜೀವನ ಸಾಗಿಸುವ ಅನ್ನದಾತನೇ ನಮ್ಮ ದೇಶದ ಆಸ್ತಿ ಎಂದು ಮಹಾತ್ಮ ಗಾಂಧೀಜಿ ಸಾರಿ ಸಾರಿ ಹೇಳ್ತಾರೆ. ಅಂತ ಪುಣ್ಯಾತ್ಮರ ಪ್ರಾಣಕ್ಕೆ ಅಂಜದೆ ಅಳಕದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ದೊಡ್ಡ ತಪ್ಪು ಮಾಡಿದ್ದಾರೆ. ಯಾಕೆ ಗೊತ್ತಾ? ಈ ಲುಚ್ಚ ರಾಜಕಾರಣಿ ಕೈಯಲ್ಲಿ ನಮ್ಮ ಭಾರತ ಸಿಕ್ಕು ಕಣ್ಣೀರು ಹಾಕುತ್ತಿದ್ದಾಳೆ. ಲೇ ಕುತ್ತೆ, ಲೇ ಬದ್ಮಾಸ್, ನಿನ್ನ ದೇಶದ ಬಗ್ಗೆ ಆಲೋಚು ಕೇಳಲು ಇಲ್ಲಿ ಯಾವ ಪ್ರಜೆಗಳು ಇಲ್ಲ. ಲೇ ವೀರ, ಈ ಮಂತ್ರಿ ಅರಮನೆಗೆ ಏತಕ್ಕೆ ಬಂದಿದ್ದೆ ಅದನ್ನ ಬಗಳು. ಮಂತ್ರಿ ನಾ ಬಗಳಲು ನಾಯಿ ಅಲ್ಲ, ಇಡೀ ದೇಶದ 184 ಕೋಟಿ ಜನಗಳಿಗೆ ಅನ್ನ ಕಾಯಕ ಯೋಗಿ ಈ ರೈತ ಹುಲಿ ಪಾಟೀಲ. ಈ ರೈತ ಒಂದೇ ಒಂದು ಸಾರಿ ಗುಡುಗು ಹಾಕಿದ್ರೆ ನೀನಲ್ಲ, ಈ ದೇಶದ ಪ್ರಧಾನ ಮಂತ್ರಿಗಳೇ ಆಗಲಿ, ಸರ್ಕಾರದ ಕೆಲಸ ಮಾಡುವ ದೊಡ್ಡ ದೊಡ್ಡ ಅಧಿಕಾರಿಗಳೇ ಆಗಲಿ, ರೈತನ ಮಕ್ಕಳು ಸಾಲು ಸಾಲಾಗಿ ನಿಂತುಕೊಳ್ತಾರೆ ನಮ್ಮ ಮುಂದೆ. ಯಾಕೆ ಗೊತ್ತೇ? ಈ ರೈತನ ಮಕ್ಕಳು ಎಷ್ಟು ಆಳುಗಳನ್ನೋದು ನೆನಪಿನಲ್ಲಿರಲಿ. ನೆನಪಿನಲ್ಲಿ ಲೇ ವೀರ, ನಿನ್ನ ತಲೆ ಸರಿ ಇದೆಯೋ ತಾನೆ? ನಾನೇ ನಿಮ್ಮ ಮಾತಿಗೇನು ಶೀಲ ಕೆಡಿಸಿ ಕೊಲೆ ಮಾಡಿದ್ದೇನೆ ಅಂತೇಳಿ ನಿನಗೆ ಯಾರು ಹೇಳಿದರು? ನನ್ನ ಹತ್ತಿರ ಪ್ರಾಣ ಬಿಡು ಮುಂಚೆ ಹೇಳ್ತಾ ಇಲ್ಲ ಕೂತೆ. ನಾ ಮಂತ್ರಿಗಳು ಇಷ್ಟು ಎತ್ತರಕ್ಕೆ ಏರಿದ್ರು ಇಲ್ಲಿವರೆಗೂ ಒಂದೇ ಒಂದವರಿಗೆ ತೊಂದರೆ ಕೊಟ್ಟಿಲ್ಲ. ಅಂದ ಮ್ಯಾಗ ನಿಮ್ಮ ಅತ್ತಿಗೆ ಶೀಲ ಕೆಡಿಸಿ ಕೊಲೆಗಳು ಮಾಡಿದಳು ನಮ್ಮದೇನಾರಲ್ಲ. ಹೌದು, ಇವ ಅಪ್ಪಟ ಶ್ರೀರಾಮಚಂದ್ರನಂತ ನೀನು ತಿಳಿದುಕೊಂಡೆ. ಆದರೆ ಇಡೀ ಸಮಾಜವೇ ಇವನೊಬ್ಬ ಲುಚ್ಚ ರಾಜಕಾರಣಿ ಎಂದು ಸ್ವಾರ್ಥಿ ಕಟ್ಟ ವಿಕೃತ ಕಾಮುಕ ತಾಜಂಡ ಎಂದು ಕೋಗಿ ಕೋಗಿ ಸಾರುತ್ತದೆ. ಅದು ನಿನಗೆ ಗೊತ್ತೇ? ಹೌದು, ನಾನು ತಾಯಿಗಂಡ ನಿಜ, ಅದು ನಿನಗೆ ಗೊತ್ತಿದ್ದರು ಹುಲಿ ಒಂದ್ರಿಗೆ ಇಲಿ ಹೋರಾಡಲು ಬಂದಂತೆ ಆಯಿತು. ಸುಮ್ಮನೆ ನನ್ನ ಸಿಟ್ಟು ಅಗ್ನಿಗಿಂತ ಉರುವಕ್ಕಿಂತ ಮುಂಚೆ ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲವಾದರೆ ನಿನ್ನ ಅತ್ತಿಗೆಯನ್ನು ನೀನೇ ಕೊಲೆ ಮಾಡಿದೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತದೆ. ನೀನು ಜೀವಂತವಿದ್ದರೆ ತಾನೇ ನನ್ನ ಮೇಲೆ ಕಂಪ್ಲೇಂಟ್ ಕೊಡುವುದು. ಮತ್ತೆ ಪರಮೇಶ್ವರನಂತ ನಂಬಿ ಬದುಕುತ್ತಿರುವ ಮರಾಠಿ ಮಲ್ಲಮ್ಮನಂತ ನನ್ನ ಅತ್ತಿಗೆ ಪ್ರಾಣ ತೆಗೆದಿಯಲ್ಲ, ನನ್ನನ್ನು ಉಳಿಸೋದಿಲ್ಲ. ಹುಂಬ ರೈತನೇ, ಮಂತ್ರಿಗಳ ಮೇಲೆ ಎತ್ತಿದ ಕೋಡ್ಲೆಯನ್ನು ಕೆಳಗೆ ಬಿಸಾಕು ಮಗನ, ಇಲ್ಲವಾದರೆ ಈ ಪಿಸ್ತೂಲಿನಲ್ಲಿರುವ ಗುಂಡುಗಳು ನಿನ್ನ ದೇಹದಲ್ಲಿ ಪ್ರವೇಶ ಮಾಡುತ್ತವೆ. ವೀರ, ನರಿಯು ತನ್ನ ಮೈಯ ಸುಟ್ಟುಕೊಂಡ ಮಾತ್ರಕ್ಕೆ ನರಿಯು ಹುಲಿಯಾಗಲು ಸಾಧ್ಯವಿಲ್ಲ. ಕಾಗಿಯು ನವಿಲಿಗರ ಪುಕ್ಕ ಹಚ್ಚಿಕೊಂಡ ಮಾತ್ರಕ್ಕೆ ಕಾಗಿಯು ಕೋಗಿಲೆ ಆಗಲು ಸಾಧ್ಯವಿಲ್ಲ. ಅದರಂತೆ ರೈತನೆಂಬ ಪುಕ್ಕಳ ಕೈಯಲ್ಲಿ ಕೊಡ್ಲಿ ಹಿಡಿದ ತಕ್ಷಣವು ಈ ಶಿವನು ಸಾಯಿಸಲು ಸಾಧ್ಯವಿಲ್ಲ. ಏಕೆ ಇಂಥ ಸೊಕ್ಕಿನ ಕುಂಡಿಗಳನ್ನು ಹೀಗೆ ಬಿಟ್ಟರೆ ನಾಳೆ ನಮ್ಮ ಬುಡಕ್ಕೆ ಕೊಡ್ಲಿ ಪೆಟ್ಟು ಗ್ಯಾರಂಟಿ. ಪಾಟೀಲ್ರೇ, ತಿರುಕ ಕನಸಿನಲ್ಲಿ ರಾಜನಾದ ಮಾತ್ರಕ್ಕೆ ನಿಜ ಜೀವನದಲ್ಲಿ ರಾಜನಾಗಿ ಮೆರೆಯಬಲ್ಲನೆ? ರೈತ, ನೀನೆಷ್ಟೇ ಶಕ್ತಿಶಾಲಿಯಾಗಿದ್ದರು ನಮ್ಮೊಂದಿಗೆ ಹೋರಾಡಲು ಸಾಧ್ಯವೇ? ಏ ವೀರ, ಗುದ್ದಾಡಿದರು ಗುಡ್ಡಕ್ಕೆ ಕಲ್ಲು ಹೊತ್ತಂತೆ ಮಗನ. ರಾಜ್ಯ ಮಾಡುವ ನಾಯಕರೇ, ನಿರ್ಮಲ ಮನಸ್ಸಿನ ರೈತರ ಹೃದಯದಲ್ಲಿ ಕಾರ್ವಾಣ ಎಂಬ ಮುಸುಕು ಚೆಲ್ಲಿಸಿ ಸತ್ಯದ ಪಥದಲ್ಲಿ ಸಾಗಬೇಕಾದರೆ ನ್ಯಾಯದ ಪಥದಲ್ಲಿ ನಿಮ್ಮ ಕರ್ಮದ ದೀಪ ಹಚ್ಚುತ್ತ ನಿಮ್ಮ ಸ್ವಾರ್ಥದ ಬಂಡೆಯನ್ನು ತುಂಬಿಸಿಕೊಳ್ಳುತ್ತ ಅಧಿಕಾರಿ ಅಮಿನಲ್ಲಿ ನಿಮ್ಮಂತ ತಾಯಿಗಂಡ ರಾಜಕಾರಣಿಗಳನ್ನು ಈ ತಾಯಿ ನೆಲವನ್ನು ಮತ್ತೊಬ್ಬರಿಗೆ ಒತ್ತಿ ಹಾಕಲು ದೇಶದ ಆತ್ಮರು ನಾವಲ್ಲ. ರೈತಕ್ಕೆ ಸಮುದಾಯಕ್ಕೆ ಎತ್ತರಿಗೆ ಪಾಠ ಹೇಳುತ್ತದೆ. ನೀವು ತಿಳಿದುಕೊಂಡು ನಡೆಯುತ್ತಿದ್ದರೆ ನಿಂತ ಜಾಗದಲ್ಲಿ ಸೀಳಿ ಬಿಡುತ್ತೇವೆ. ಎತ್ತರ
ಎತ್ತರ ಲೇ ವೀರ, ಈ ರಾಜಕಾರಣಿಗಳು ತಾಳ್ಮೆ ಕಳೆದುಕೊಂಡರೆ ರೈತ ಸಮುದಾಯ ಅಷ್ಟೇ ಅಲ್ಲ, ಇಡೀ ಜಗತ್ತನ್ನು ಮಣ್ಣ ತಿನ್ನುವಂತೆ ಮಾಡಬಲ್ಲರು ಈ ರಾಜಕಾರಣಿಗಳು. ಲೇ ಪೆದ್ದ, ಕಾಲು ಇಲ್ಲದವನಿಗೆ ಕಿರೀಟ, ಮೂಗಿಲ್ಲದವನಿಗೆ ಶೃಂಗಾರ, ಕಣ್ಣು ಇಲ್ಲದವನ ಕೈಯಲ್ಲಿ ಕರಡಿ ಕೊಟ್ಟರೆ ಕೇಳಿದವನು ನೋಡಿದವನು ನಗೋದಿಲ್ಲವೇ? ಅದರಂತೆ ರೈತ ಎಂಬ ಪುಕ್ಕಳ ಕೈಯಲ್ಲಿ ಕೊಡ್ಲಿ ಹಿಡಿದ ತಕ್ಷಣ ಈ ಶಿವನನ್ನು ಸಾಯಿಸಲು ಸಾಧ್ಯವೇ? ಲೇ ಪಾಟೀಲ, ನೀ ರೈತನ ದೇಶದ ಆಸ್ತಿ ಎಂದು ಮಹಾತ್ಮ ಗಾಂಧೀಜಿ ಸಾರಿ ಹೇಳ್ತಾರೆ. ಅಂತ ಪುಣ್ಯಾತ್ಮರ ಪ್ರಾಣಕ್ಕೆ ಅಂಜದೆ ಕರ್ಣ ಇಲ್ಲದ ಕರೆದರೆ ಕಾರ್ಮುಗ, ಈಗ ನಿನ್ನ ತಾಯಿ ಹೊಟ್ಟೆ ತನಗಿದೆ ಎಂದು ಅದಕ್ಕೆ ನೀನು ಬದುಕಿದಿರಿ. ಇದೇ ರೀತಿ ರೈತರಿಗೆ ಅನ್ಯಾಯ ಮಾಡುತ್ತಾ ಸಾಗಿದಿರಿ. ಒಂದಲ್ಲ ಒಂದು ದಿನ ಈ ರೈತರ ಮಗನ ರೊಂಡ ಕಡುತ್ತಾನೆ. ಹೋಗು ಕುತ್ತೇ ಹೋಗು. ನಿನ್ನಂತ ಎಷ್ಟೋ ಗಣ್ಯ ರೈತ ನಾಯಕರನ್ನು ಈ ರಾಜಕಾರಣಿಗಳು ಚೀರಾಡಿ ನರ ಕಳೆದುಕೊಂಡು ನರಕಕ್ಕೆ ಸೇರಿಸಿಲ್ಲ. ಕೇಕೆ ಇಂಥ ಸೊಕ್ಕಿನ ಕುಂಡಿಗಳನ್ನು ಹೀಗೆ ಬಿಟ್ಟರೆ ಮುಂದೆ ತೊಗರಿ ವಸಿಕೆದಾಗ ವಸಿಕೆ ಹಾಕಬೇಕು. ಮಂತ್ರಿಗಳೇ, ರೈತರೇ ಒಗ್ಗಟ್ಟಿಲ್ಲದಾಗ ಈ ರೈತನೊಬ್ಬನೇ ನಮ್ಮೊಡನೆ ಹೋರಾಡಲು ಬಂದರೆ ಅವನಿಗೆ ಚೆನ್ನಾಗಿ ಚುಚ್ಚುಮದ್ದು ಕೊಡಿಸೋಣ. ಮಂತ್ರಿಗಳೇ, ನನ್ನನ್ನು ಬರಲು ಹೇಳಿದ ಕಾರಣ? ಸುರೇಂದ್ರ, ಕಾರಣ ಇಷ್ಟೇ. ನಿಮ್ಮ ಅತ್ತಿಗೆ ಸಾವಿನ ಗೂಢಾರ್ಥ ನಿನಗೆ ಗೊತ್ತಿರಬೇಕಲ್ಲ. ನನ್ನ ಅತ್ತಿಗೆ ಮಾನಕ್ಕೆ ಅಂಜಿ ತನ್ನ ತಾನಾಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಸರ್. ಸುರೇಂದ್ರ, ನಿನ್ನ ಅತ್ತಿಗೆ ತಾನಾಗೆ ತಾನು ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ನಿಮ್ಮ ದೊಡ್ಡಣ್ಣ ಅವಳ ಕುತ್ತಿಗೆಗೆ ಕೊಂದಿದ್ದಾನೆ, ಗೊತ್ತೇ? ಮಂತ್ರಿಗಳೇ, ನನ್ನನ್ನ ಅಂತವನಲ್ಲ. ಸಾಹೇಬ್ರ, ನಿಮ್ಮಣ್ಣ ಅಂತವನಲ್ಲ. ಆದ್ರ ನಿಮ್ಮ ಅತ್ತಿಗೆ ಇವರು ವಾಲಿ ಕಾರಣದೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಳು. ಸಂಗಪ್ಪ, ನನ್ನ ಅತ್ತಿಗೆ ದೇವತೆ ಅಂತವಳು, ಸಾಕ್ಷಾತ್ ಸೀತಾ ಮಾತೆ ಅಷ್ಟೇ ಪರಿಶುದ್ಧಳು. ಸುರೇಂದ್ರ, ನಿನ್ನ ಅತ್ತಿಗೆ ಈ ಸಮಾಜದ ದೃಷ್ಟಿಯಲ್ಲಿ ನೋಡಲು ಸೀತಾ ಮಾತೆ ಅಂತ ಪೋಜ್ ಕೊಡ್ತಿದ್ದಳು. ಆದರೆ ಅಂತರಂಗದಲ್ಲಿ ಸಿಕ್ಕ ಗಂಡಸರಿಗೆ ಹಸಿದಾಗ ಅನ್ನ ಹಾಕುವ ಸೂಳೆಯಾಗಿದ್ದಳು. ಏಕೆ ನಿನ್ನ ಬಾಯಿ ಲಗಾಮು ಇಲ್ಲದ ಕುದುರೆಯಂತೆ ಓಡುತ್ತಲೇ ಇದೆ. ಸಾಹೇಬ್ರ, ಯುದ್ಧದ್ದಂಗ ಹೇಳಿದ ಎದೆ ಬಂದ ಡಬಣ ಬಡ್ದಂಗ ಆಗಿರ್ಬೇಕಲ್ಲ ನಿಮಗ. ಬಾಯಿ ಮುಚ್ಚಲೇ ಮುದಿಯ. ಕೂಲ್ ಡೌನ್ ಸುರೇಂದ್ರ, ಕೂಲ್ ಡೌನ್. ನಿಮ್ಮ ಅತ್ತಿಗೆ ಆದ್ರವನ್ನು ನಿಮ್ಮಣ್ಣ ಕಣ್ಣಾರೆ ನೋಡಿ ರೋಷಿಕೊಂಡು ಅವಳ ಕುತ್ತಿಗೆಗೆ ಕೊಂದಿದ್ದಾನೆ. ಮಂತ್ರಿಗಳೇ, ನನ್ನಣ್ಣ ಅಷ್ಟೊಂದು ಕ್ರೂರ ರಾಕ್ಷಸನಲ್ಲ. ಈ ಕಲಿಯುಗದ ಧರ್ಮರಾಯ ಕಾಣಬಾರದನ್ನು ಕಂಡರೆ ನೋಡಬಾರದನ್ನು ನೋಡಿದರೆ ಸುಮ್ಮನಿರಲು ಸಾಧ್ಯವೇ? ಸಾಹೇಬ್ರ, ನಿಮ್ಮಣ್ಣ ಅಂತವನಲ್ಲ. ಆದರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಕುತ್ತಿಗೆ ಹೆಚ್ಚಿದ್ದು ಸಾಯಿಸಿದ್ದು ನಾನೇ ಈ ಫೋನಲ್ಲಿ ವಿಡಿಯೋ ಮಾಡಿದ್ರೆ ತಂದೆ ನೋಡಿದೆವರು. ಏನಿದು ವಿಚಿತ್ರ? ಇದು ವಿಚಿತ್ರ ಅಲ್ಲ ಸುರೇಂದ್ರ, ನಿಮ್ಮಣ್ಣ ಮಾಡಿದ ಘೋರ ಅಪರಾಧ. ಮಂತ್ರಿಗಳೇ, ನೀವ್ ಹೇಗೆ ನೀರು ಹಾಗೆ. ಸುರೇಂದ್ರ, ಇದರಲ್ಲಿ ಏನಾದರೂ ನೀನು ಪೊಲೀಸ್ ಬುದ್ಧಿಯ ತೋರಿಸಿದರೆ ಪರಿಣಾಮ ಎನಿಸಬೇಕಾಗುತ್ತದೆ. ಎತ್ತರ. ಮಂತ್ರಿಗಳೇ, ನಾನ್ ಯಾರು? ಸತ್ಯ ನ್ಯಾಯ ನೀತಿ ಕಾಪಾಡುವ ಸರ್ಕಾರದ ಸಿಂಹ. ತಪ್ಪು ಮಾಡಿದವರೇ ನನ್ನ ಹೆತ್ತ ತಂದೆ ತಾಯಿ ಆಗಿರಲಿ, ಒಡ ಹುಟ್ಟಿದವರೇ ಆಗಿರಲಿ, ಅಥವಾ ತಾಳಿ ಕಟ್ಟಿಸಿಕೊಂಡಿರೋ ಹೆಂಡತಿಯೇ ಆಗಿರಲಿ, ಅಂತವರನ್ನು ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ. ಈ ವಾದ್ದು ಜೈಲಿಗೆ ಎಳೆದುಕೊಂಡು ಹೋಗುತ್ತೇನೆ. ಸುರೇಂದ್ರ, ನೀನು ನನ್ನ ಕರ್ತವ್ಯವನ್ನು ಪಾಲಿಸಿದರೆ ನಿನಗೆ ಪ್ರಮೋಷನ್ ಗ್ಯಾರಂಟಿ. ಸಂಖ್ಯಾ ಪಾರ್ಟಿಗೆ ಎಲ್ಲ ಸಜ್ಜ ಮಾಡಿದ್ಯಾ?
ಮಂತ್ರಿಗಳ ತಿನ್ನಾಕ 10 ನಂಬರ್ ಮಾಡ್ಸೇನಿ, ಕುಡಿಯಾಕ ಗೋವಾ ಪಿನಿ ತರ್ಸೇನಿ, ಆದ್ರ ಕುಣಿಯಾಕ ಡ್ಯಾನ್ಸರ್ ಇಲ್ರಿಪ್ಪ. ಸಂಗ್ಯಾ ಸಂಗ್ಯಾ ಅದರ ಚಿಂತೆ ನಿನಗೆ ಏಕೆ? ಒಳಗೆ ಸಕಲ ಸಿದ್ಧತೆ ಮಾಡಿಸಿದ್ದೇವೆ. ನಡೆಯ ಮಗನ ಎಂಜಾಯ್ ಮಾಡೋಣ. ಯಡ್ರಾಮಿ 500 ರೂಪಾಯಿ, ಕೆಂಚನಗೂಡ ಕೋನ್ಗೋಡ್ 500 ರೂಪಾಯಿ, ಪರ್ಸಪ್ಪ ಬೆಣ್ಣಿ 500 ರೂಪಾಯಿ, ಮಾರುತಿ ಬಡಿಗೇರ್ 500 ರೂಪಾಯಿ, ಪ್ರಕಾಶ್ ಫಕ್ಕೀರಪ್ಪ ಸಿ ತೊರಗಲ್ 500 ರೂಪಾಯಿ, ಮಲ್ಲಪ್ಪ ಮುದುಕವಿ 500 ರೂಪಾಯಿ, ಶಿವಾನಂದ್ ಅಂಗಡಿ 500 ರೂಪಾಯಿ, ಮಾರುತಿ ಕರಿಗೋಡ್ 1001 ಯಲ್ಲಪ್ಪಗೌಡ ಕಾ ಕೆಂಚನಗೌಡ್ 500 ರೂಪಾಯಿ, ನಾಗಪ್ಪ ನೋಟಗಾರ್ 200 ರೂಪಾಯಿ, ಬರಂಗೂಡ ಮರೇಲಪ್ಪಗೌಡ್ 200 ರೂಪಾಯಿ, ಶಿವಪ್ಪ ನಿಂಗಪ್ಪ ಪೂಜಾರ್ 200 ರೂಪಾಯಿ, ಹನುಮಂತ್ ಚೂರಿ 501 ಅಪ್ಪಸಾಬ್ ನದಾಬ್ 500 ರೂಪಾಯಿ, ಸೋಮನಗೌಡ ಪೊಲೀಸ್ ಕೂಡ ಸಿಂದೋಗಿ 500 ರೂಪಾಯಿ, ಭೀಮಪ್ಪ ತಳವಾರ್ 500 ರೂಪಾಯಿ, ಸಿದ್ದನಗೌಡ ಕರಿಗೋಡ್ 500 ರೂಪಾಯಿ, ರಂಗನಾಥ್ ಮೂಲಿಮನಿ 201 ಚಿದಾನಂದ್ ಮುರ್ನಾಳ್ 250 ಬಾಳಪ್ಪ ಬೈಲ್ವಾಡ್ 2000 MM ಆತಾರ್ ಸಾಕಿನ ಕಡ್ಕೋಳ್ 500 ರೂಪಾಯಿ, ಕೃಷ್ಣಗೌಡ ಕರಿಗೋಡ್ 250 ರೂಪಾಯಿ, ಬಸವರಾಜ್ ಉನ್ನಿ 200 ರೂಪಾಯಿ, ಸಿದ್ದನಗೌಡ ಕರಿಗೋಡ್ 201 ಪುಡ್ಲಿಕೂಡ ಕರಿಗೋಡ್ 101 ಶಿವಪ್ಪ ಚಿರ್ಕೊಪ್ 500 ರೂಪಾಯಿ, ಮಾದೇವಪ್ಪ ಬೈಲ್ವಾಡ್ 10,000 ಬಸವ ಸಿ ಬೈಲ್ವಾಡ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗೊನ್ನಾಗರ್ 500 ರೂಪಾಯಿ, ಶ್ರೀಕಾಂತ್ ಬೆನ್ನಿ 500 ರೂಪಾಯಿ, ಸಿದ್ದಪ್ಪ ಬ ಬನ್ನೂರ್ 201 ಶಿವಾನಂದ್ ಬ ಹಳಕಟ್ಟಿ 5,000 ಮಲ್ಲಣ್ಣ ಸಿ ಯಾದವಾಡ್ 5,000 ರೂಪಾಯಿ, ಶಿವಾನಂದ್ ಬೆನ್ನಿ PKPS ಗೊನ್ನಾಗರ್ 500 ರೂಪಾಯಿ, ಫಕ್ಕೀರಪ್ಪ ಬಿ ಕಗದಾಳ್ 201 ನಿಂಗಪ್ಪ ಜಾಬನ್ ಅವರು ಸಾಕಿನ ಕಿತ್ಲಿ 501 ಮೃತ್ಯುಂಜಯ ಅಂಗಡಿ 255 ನಿಂಗನಗೌಡ ಪಾಟೀಲ್ 500 ರೂಪಾಯಿ, ಸಕ್ರಪ್ಪ ಕುದುರಿ ಸಾಕಿನ ರೌಡಿಕೊಪ್ಪ 500 ರೂಪಾಯಿ, ದೊಡ್ಡ ಮಲ್ಲನಗೌಡ ಕೆಂಚನಗೌಡ್ 2500 ಫಕೀರಗೌಡ ಬಾ ಮರೇಲಪ್ಪಗೌಡ್ 501 ಬಸವರಾಜ್ ಕೆರೂರ್ 100 ಮಾರುತಿ ಬೈಲ್ವಾಡ್ 500 ರೂಪಾಯಿ, ದ್ಯಾಮನ ಸಿ ಬೈಲ್ವಾಡ್ 200 ಕೃಷ್ಣಗೌಡ ಬೈಲ್ವಾಡ್ ಕೃಷ್ಣಪ್ಪ ಗೌಡಪ್ಪ ಬೈಲ್ವಾಡ್ 501 ಸಂಗನಗೌಡ ಸಿಂದೋಗಿ 101 ಮಕ್ಕನ್ ಸಾಬ್ ನದಾಬ್ 100 ರೂಪಾಯಿ, ಹೊನ್ನಾಪಗೌಡ ನಿಂಗನಗೌಡ ಸಿಂದೋಗಿ 500 ಕೃಷ್ಣಗೌಡ ತಿ ಕರಿಗೋಡ್ 500 ರೂಪಾಯಿ, ಶಿವಬಸಪ್ಪ ಗೌಡಪ್ಪ ಬೈಲ್ವಾಡ್ 201 ಪರ್ಸನಗೌಡ ಹಳಕಟ್ಟಿ 100 ರೇಣಪ್ಪ ಕೆಂಚನಗೌಡ್ 100 ಕೋನಪ್ಪ ಬಂಡಿ ಒಡ್ಡರ್ 201 ಶಿವಪ್ಪ ಕ ಬೆನ್ನಿ 501 ಶ್ರೀಶೈಲಗೌಡ ಮಲ್ಲನಗೌಡ ಸಿಂದೋಗಿ 501 ರಾಮಪ್ಪ ಫಕೀರಪ್ಪ ತಳವಾರ್ 500 ರೂಪಾಯಿ, ರವಿಗೌಡ ಭೀಮಗೌಡ ಸಿಂದೋಗಿ 201 ಚನ್ನಬಸಯ್ಯ ಹಿರೇಮಠ್ 101 ದೇವಪ್ಪ ನಾಗಪ್ಪ ಬೈಲ್ವಾಡ್ 100 ರೂಪಾಯಿ, ಬಸನಪ್ಪ ಎಂಕಪ್ಪ ತಳವಾರ್ 201 ಶ್ರೀಕಾಂತ್ ಬಸನಾಯಕ್ 500 ರೂಪಾಯಿ, ಬಸಪ್ಪ ಅಂಗಡಿ 100 ರೂಪಾಯಿ, ರಾಜಸಾಬ್ ನದಾಬ್ 500 ರೂಪಾಯಿ, ಯಲ್ಲಪ್ಪಗೌಡ ಫಕೀರಗೌಡ ಪಾಟೀಲ್. ಈ ರೀತಿಯಾಗಿ ಕಂಪನಿ ಯಾದಿಯಾಗಿದೆ. ವಿಠಲ್ ಪೂಜಾರಿ ಇವರು ಕಂಪ್ನಿಗೆ 201 ರೂಪಾಯಿ. ಅದೇ ರೀತಿಯಾಗಿ ಪಾತ್ರಧಾರಿಗಳ ಯಾದಿ ವೀರನ ಪಾತ್ರಕ್ಕೆ ಸಿದ್ದನಗೌಡ ರಾ ಕರಿಗೋಡ್ರ 100 ರೂಪಾಯಿ, ಸಿದ್ದನಗೌಡ ನಿಂಗನಗೌಡ ಕರಿಗೋಡ್ರ 100 ರೂಪಾಯಿ, ಈಶ್ವರಗೌಡ ಮರೇಲಪ್ಪಗೌಡ 101 ರೂಪಾಯಿ. ತುತ್ತೂರಿ ಪಾತ್ರಕ್ಕೆ ಸಂಗನಗೌಡ ಪ ರಾಯನಗೌಡ್, ನಿಂಗಪ್ಪ ಮಾಗುಡಿ ಮಾಗುಂಡ್ ಸಾಕಿನ ಸುಳುಕಿ 1001, ಸಂಗನಗೌಡ ಪ ರಾಯನಗೌಡ್ರು ಇವರು ಕೂಡ 1001. 101 ಕೃಷ್ಣಗೌಡ ಕರಿಗೋಡ್, 101 ಹನುಮಂತಗೌಡ ಕರಿಗೋಡ್, 101 ಫಕೀರಪ್ಪ ಸಿ ತೊರಗಲ್, 101 ಬಸಪ್ಪ ಸಿ ನಡಕಟ್ನವ್ರು ಸಾಕಿನ ಹೆಬ್ಬಳ್ಳಿ, 101 ಶಂಭೋಲಿಂಗಪ್ಪ ನಾಗನೂರು ಸಾಕಿನ ನರಗುಂದ, 101 ಈಶ್ವರಗೌಡ ಕಾ ಮರೇಲಪ್ಪಗೌಡ್, 50 ರೂಪಾಯಿ ಟೋಪನಗೌಡ
ಕರಿಗೌಡ್ 101 ಸದಾಶಿವ್ ಉಳ್ಳಾಗಡ್ಡಿ ಸಾಕಿನ ಮಾಲಿಂಗ್ಪುರ್